ಬೆಂಗಳೂರಿನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವ ಹುಳಿಮಾವು ಶ್ರೀ ಸ್ಫೂರ್ತಿ ವಿನಾಯಕ ಸಹಿತ ಶ್ರೀ ಸತ್ಯನಾರಾಯಣ ಸ್ವಾಮೀಜಿಯವರ 21ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 20ನೇ ವರ್ಷದ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ದೊರೆತಿದೆ. ಇಂದಿನಿಂದ ಶುರುವಾಗಿ 9 ದಿನಗಳ ಕಾಲ ನಡೆಯಲಿರುವ ಈ ಉತ್ಸವದಲ್ಲಿ ಹಲವು ಧಾರ್ಮಿಕ ಕೈಂಕರ್ಯಗಳು ನೆರವೇರಲಿವೆ. ನವನಿಕಾ ಹೆಸರಿನಲ್ಲಿ ನಡೆಯುವ ಈ ಉತ್ಸವದಲ್ಲಿ 9 ದಿನವೂ ಅನ್ನದಾನ ಕಾರ್ಯಕ್ರಮ ನೆರವೇರಲಿದೆ. ಇತಿಹಾಸ ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ಕೋದಂಡರಾಮನು ಈ ಕ್ಷೇತ್ರಕ್ಕೆ ಬಂದು ಶಂಕುಸ್ಥಾಪನೆ ಮಾಡಿ ಹೋಗಿರುವ ಉಲ್ಲೇಖವಿದೆ. ಮದುವೆಯಾಗದವರು ಈ ಕ್ಷೇತ್ರಕ್ಕೆ ಬಂದು ಹರಕೆ ಹೊತ್ತರೆ ಮದುವೆಯಾಗುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ಈ ಹಿನ್ನೆಲೆಯಲ್ಲಿ ಇಂದಿಗೂ ಹಲವು ಭಕ್ತರು ಬಂದು ಹರಕೆ ಹೊತ್ತು ಹೋಗುತ್ತಾರೆ. ಹರಕೆ ಫಲಿಸಿದ ನಂತರ ಬಂದು ಹರಕೆ ತೀರಿಸುವುದು ಪ್ರತೀತಿ ಇದೆ. ನವನೀಕ 9 ದಿನ ಅಂದರೆ ಇವತ್ತಿಂದ ಇನ್ನು 9 ದಿನದವರೆಗೂ 10-11ನೇ ದಿನ ಪೌರ್ಣಮಿ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಅವಭೃತ ಸ್ನಾನ ಅಂತ ಮಾಡ್ತೀವಿ. ಅವತ್ತಿಗೆ ಈ ವರ್ಷದ ಕಾರ್ಯಕ್ರಮ ಮುಗೀತು. ಇವತ್ತಿಂದ ಧ್ವಜಾರೋಹಣ, ಅಂಕರಾರ್ಪಣ, ಸಿಂಹಾಸನೋತ್ಸವ, ಹನುಮಂತೋತ್ಸವ, ಆಮೇಲೆ ಶೇಷವಾಹನೋತ್ಸವ, ಕಲ್ಯಾಣೋತ್ಸವ 26ನೇ ತಾರೀಕು. ಅದಾದಮೇಲೆ ಪಾರವಟೋತ್ಸವ ಅಂತ ಕುದುರೆ ಮೇಲೆ ಭಗವಂತ ಹೋಗಿ ಬರ್ತಾನೆ. ಅದಾದಮೇಲೆ ಗಜೇಂದ್ರ ಮೋಕ್ಷ, ಅದಾದಮೇಲೆ ಬ್ರಹ್ಮರಥೋತ್ಸವ. ಶನಿವಾರ 12-12ವರೆಗೆಲ್ಲನೂ ಬ್ರಹ್ಮರಥೋತ್ಸವ ಸ್ಟಾರ್ಟ್ ಆಗುತ್ತೆ. ರಾತ್ರಿಗೆಲ್ಲನೂ ಒಂದು 7-8 ಗಂಟೆ ಆಗಿಬಿಡುತ್ತೆ. ತೇರಿಲಿಗೆ ಬರೋಷ್ಟೊತ್ತಿಗೆ ಸಾವಿರಾರು ಜನ ಸೇರ್ತಾರೆ. ನಾವು ಒಂದು 8-10 ಸಾವಿರ ಜನ ಅಂದ್ಕೊಂಡಿದ್ದೀವಿ. ಈ ಸಲ ಇನ್ನೂ ಜಾಸ್ತಿ ಆಗ್ಬೋದು. 9 ದಿನ ನಡೆಯಲಿರುವ ಈ ಉತ್ಸವವು ಫೆಬ್ರವರಿ 28ರಂದು ಅದ್ದೂರಿಯಾಗಿ ದ್ವಾದಶಿ ಬ್ರಹ್ಮರಥೋತ್ಸವ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ನಿತ್ಯಾನಂದ ಶ್ರೀಗಳು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಶಾಸಕರಾದ ಸತೀಶ್ ರೆಡ್ಡಿ, ಸಂಸದರಾದ ಡಾಕ್ಟರ್ ಎಚ್.ಸಿ. ಮಂಜುನಾಥ್ ಹಾಗೂ ದೇವಸ್ಥಾನದ ಅಧ್ಯಕ್ಷರಾದ ವೇಣುಗೋಪಾಲ್, ಕಾರ್ಯಾಧ್ಯಕ್ಷರಾದ ಕಾತೇನಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರಾದ ಪುಟ್ಟಣ್ಣ ಶ್ರೀನಿವಾಸ ರೆಡ್ಡಿ, ರಾಜು, ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ದೇವಸ್ಥಾನದಲ್ಲಿ ಪಂಚರಾತ್ರ ಆಗಮೋಕ್ತ ವಿಧಾನದಲ್ಲಿ 9 ದಿನಗಳ ಕಾಲ ವಿವಿಧ ಪೂಜಾ ಕಾರ್ಯಕ್ರಮಗಳು, ಬ್ರಹ್ಮರಥೋತ್ಸವವು, ವಾಹನ ರಥೋತ್ಸವವು ಹಾಗೂ ದಿವ್ಯ ಕಲ್ಯಾಣೋತ್ಸವ ಸೇರಿದಂತೆ ವೈಭವಮಯ ಧಾರ್ಮಿಕ ಆಚರಣೆಗಳು ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಸರ್, ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಒಂದು 8-10 ಸಾವಿರ ಜನ ಅಂದ್ಕೊಂಡಿದ್ದೀವಿ. ನಾವು ಹೇಳ್ಬಾರ್ದು, ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ನಾವು ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರೆ 11-12 ಗಂಟೆಗೆ ರಾತ್ರಿ ಎಲ್ಲ ನಡೀತಾನೆ ಇರ್ತೈತೆ. ಅಂದರೆ ಎಲ್ಲ ಬಫೆ ಸಿಸ್ಟಮು. ಒಂದು ಟನ್ನು ಅಕ್ಕಿ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಈ ಸಲ. ಬ್ಯಾಂಡ್ ಸೆಟ್ ತರಿಸ್ತಾರೆ. ಇನ್ನು ಕೆಲವು ಹುಡುಗರು ಶಿಕಾರಿಪುರದಿಂದ ಬರ್ತಾರೆ, ಇನ್ನು ಕೆಲವರು ಕನಕಪುರದಿಂದ ಬರ್ತಾರೆ, ನಗಾರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವಾಗಲೂ ಪಂಚವಾದ್ಯಗಳು ಅಂತ ಇದಕ್ಕೆ ಹೆಸರು. ಪಂಚವಾದ್ಯಗಳಲ್ಲಿ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತೀವಿ. ಪ್ರತಿದಿನ ಸಾಯಂಕಾಲ 6:30 ಉತ್ಸವಗಳು ಸ್ಟಾರ್ಟ್ ಆಗುತ್ತೆ.